ಓ ಬಾಪ ಕೆಳಗಡೆ ಹೇಳಿ. ಇದರಲ್ಲಿ ನಾನು ಏನ್ ತೋರಿಸ್ತೀನಿ ಅಂದ್ರೆ ನೀವೇ ನೋಡಿ. ನೋಡಿ ನಮ್ಮಪ್ಪ ಸುಮ್ಮನೆ ಇರಲ್ಲ, ಏನಾರೋ ಒಂದ್ ಕೆಲ್ಸ ಮಾಡ್ತಾ ಇರ್ತಾರೆ. ನೋಡಿ ಎಲ್ಲಿ ಹತ್ತಿದ್ದಾರೆ ಇವಾಗ. ಓ ಬಾಪ ಕೆಳಗಡೆ ಹೇಳಿ. ಇನ್ಯಾಕಪ್ಪ ಬೆಳ್ಬೆಳ್ಗೆ ಮೇಲೆ ಹತ್ತಿದ್ಯಾ? ನೋಡಿ ಯಾವ ತರ ಹತ್ತಿದ್ದಾರೆ, ನನಗೆ ಗೊತ್ತೇ ಆಗ್ಲಿಲ್ಲ. ನಾನು ಮಗುನ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದೀನಿ, ಅಪ್ಪ ಇದ್ರ ಮೇಲೆ ಹತ್ಬಿಟ್ಟು ಫುಲ್ಲು ಕ್ಲೀನ್ ಮಾಡ್ತಾ ಇದ್ದಾರೆ. ಬೇಡ ಬೇಡ ಅಂದ್ರು ಕೇಳಲ್ಲ. ನೋಡಿ ಯಾವ ತರ ಪ್ಲಾನ್ ಮಾಡಿದಾರೆ, ಹಗ್ಗ ಕಟ್ಕೊಂಡಿದ್ದಾರೆ ಅಲ್ಲಿ ಹೋಗ್ಬಿಡ್ತೀನಿ ಅಂತ. ಇದು ಪಾಪುನ ಬೇರೆ ಇಟ್ಕೋಬೇಕು, ಇದು ಬೇರೆ ಆಟ ಆಡಲ್ಲ ಅಲ್ವಾ? ಆಟ ಆಡ್ತೀಯಾ? ಹೆಂಗ್ ನೋಡ್ತೈತೆ. ಅಯ್ಯೋ ಅದು ನೆನ್ನೆ ಸ್ಕ್ರಾಚ್ ಆಯ್ತು ಮೂಗ್ ಮೇಲೆ. ಬಾಪ ಇಳಿ ಬೇಗ. ನೋಡಿ ಈಗ ಹತ್ಬಿಟ್ಟು ಈಗ ಎಷ್ಟು ಕಷ್ಟ ಪಡ್ತಾರ ಇಳಿಯಕ್ಕೆ. ನೋಡಿ ಎಷ್ಟು ಕಷ್ಟಪಟ್ರು ಇಳಿಯಕ್ಕೆ ಇವಾಗ. ಆದ್ರೂ ಈಸಿಲಿ ಇಳಿದ್ಬಿಟ್ರು ನಮ್ಮಪ್ಪ, ಅವ್ರಿಗೆ ಈಸಿ ಆಯ್ತು. ಲಕ್ಷ್ಮಮ್ಮ ಇವಾಗ ನಿನ್ನ ಆಟ ಆಡಿಸ್ಬೇಕಮ್ಮ. ಬಾ ಲಕ್ಷ್ಮಮ್ಮ, ನೀನ್ ಕುತ್ಕೋ ಇವಾಗ. ಕೂರು, ನೀನು ಕೂರು, ಕೆಳಗಡೆ ಕೂರು. ಅಯ್ಯಮ್ಮ ಅಯ್ಯಪ್ಪ, ಕುತ್ಕೋ. ಕ್ಯಾಮ್ರಾನೇ ನೋಡ್ತಾ ಇರೋದು ನೋಡಿ. ಆದ್ರೆ ನಿನ್ಗೆ ಹೆಂಗ್ ಗೊತ್ತು ಅಲ್ಲಿ ಕ್ಯಾಮ್ರಾ ಇದೆ ಅಂತ? ಕೂರು 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 ಬೇಬಿ ಕೂರು. ಇವತ್ತು ನಮ್ ಫ್ಯಾಮಿಲಿ ಹೋಗ್ತಾ ಇರೋದು ಎಲ್ಲಿಗೆ ಅಂತಂದ್ರೆ, ಎಲ್ಲಿಗೆ ಹೋಗ್ತಾ ಇರೋದು? ಲಾಲ್ಬಾಗ್ ಅಲ್ಲ? ಲಾಲ್ಬಾಗ್. ಹಾಯ್ ಮಾಡು ದೀಪಿಕಾ. ಎಲ್ಲಿ ಹೋಗ್ತಾ ಇರೋದು ನಾವು? ಹಾಯ್ ಮಾಡು ಅಕ್ಕ, ಹಾಯ್ ಮಾಡು, ಹಾಯ್ ಮಾಡು. ಫೈನಲಿ ರೀಚ್ ಆದ್ವಿ ನಮ್ಮ ಫ್ಲೈಓವರ್ ಟೋಲ್ ಕಟ್ಟಕ್ಕೆ. ನಮ್ದು ಆಲ್ರೆಡಿ ಏನಿದೆ ಅಂದ್ರೆ ಫಾಸ್ಟ್ ಆಗಿದೆ. ಫಾಸ್ಟ್ ಆಗಿದ್ರೆ ಬ್ಯಾಲೆನ್ಸ್ ಇದ್ರೆ ಝುಯ್ ಅಂತ ಓಪನ್ ಆಗುತ್ತೆ, ಹಂಗೆ VIP ತರ. ಫಾಸ್ಟ್ ಆಗಲ್ಲ, ಅಮೌಂಟ್ ಇಲ್ಲ ಅಂದ್ರೆ ಕ್ಯಾಶ್ ಕಟ್ಬೇಕು, ಗರೀಬ್ ಆದ್ಮಿ ತರ. ಓಪನ್ 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 ಆಯ್ತು, ಓಪನ್ ಆಯ್ತು. ಇವಾಗ 15 ನಿಮಿಷ 20 ನಿಮಿಷಕ್ಕೆಲ್ಲ ಸಿಲುಕ್ಬೋರ್ಡು. ಮೆಟ್ರೋ ಹೋಗ್ತಾ ಇದೆ ಲೆಫ್ಟ್ ಸೈಡ್ ಅಲ್ಲಿ ಜೀ ಅಂತ. ಫೈನಲಿ ಇವಾಗ ಇಳಿದ್ವಿ. ಫ್ಲೈಓವರ್ 15 ಮಿನಿಟ್ಸ್ 20 ಮಿನಿಟ್ಸ್ ಆಯ್ತು ಅಷ್ಟೇನೆ. ಅಲ್ಲೇ ನಾವು ಈಸಿಯಾಗಿ ಬಂದ್ಬಿಟ್ವಿ. ಈಗ ಇಲ್ಲಿಂದ ಸ್ವಲ್ಪ ಜಾಮ್ ಇರುತ್ತೆ. ಮತ್ತೆ ಇನ್ನೊಂದು, ನಾನು ಎಲ್ಲದ್ರಲ್ಲೂ ಫೈನಲಿ ಯಾಕೆ ಹೇಳ್ತೀನಿ ಅಂದ್ರೆ, ಲೈಫಲ್ಲಿ ಅಷ್ಟೇ ಎಲ್ಲರೂ ಫೈನಲಿನೇ. ಅದಕ್ಕೋಸ್ಕರ ಫೈನಲಿ ಅನ್ನೋ ವರ್ಡ್ ಜಾಸ್ತಿ ಯೂಸ್ ಆಗುತ್ತೆ ಅಷ್ಟೇ. ಇವಾಗ ನಾವು ಇನ್ನೊಬ್ಬರಿಗೆ ಪಿಕಪ್ ಮಾಡಕ್ ಹೋಗ್ತಾ ಇದೀವಿ, ಅವರು ಬರ್ತಾರೆ ನಮ್ ಜೊತೆಗೆ. ನಮ್ಮ ಗೀತಾ ಫೈನಲಿ ಇವಾಗ ಗೀತಾಗೆ ಕರ್ಕೊಂಡ್ವಿ. ಹಾಯ್ ಮಾಡು. ಹಾಯ್ ಓಕೆ ಹಾಯ್. ಫೈನಲಿ ರೀಚ್ ಆದ್ವಿ ಗೇಟ್ ಹತ್ರ. ಇವಾಗ ಇಲ್ಲಿ ಟಿಕೆಟ್ ತಗೊಂಡು ಹೋಗ್ಬೇಕು. ಟೋಟಲ್ ಇಷ್ಟು ಜನಕ್ಕೆ 310 ರೂಪಾಯಿ ತಗೊಂಡಿದ್ದಾರೆ, ಪಾರ್ಕಿಂಗ್ ಎಲ್ಲ ಸೇರಿ. ಪಾರ್ಕಿಂಗ್ ಗಾಡಿ ಹಾಕ್ಬಿಟ್ಟು ಇವಾಗ ಹೋಗ್ತಾ ಇದೀವಿ. ಲಕ್ಷ್ಮಮ್ಮ ಮೈಕ್ ಚೆಕ್. ಹೆಲೋ ಮೈಕ್ ಚೆಕ್ ಚೆಕ್ ಮೈಕ್ ಚೆಕ್. ದೀಪಿಕಾ ಚೆಕ್. ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ತೋರಿಸ್ತಾ ಇದೀವಿ. ಏನು ಇದಾ? ಈಗ ಗೊತ್ತಿಲ್ಲ. ನಾವು ಬಂದಿದ್ದೀನಿ. ತುಮಾರ ಫೋಟೋ ಅಮ್ಮ ಹೆಂಡತಿಯವ್ರ ರಿಲೇಷನ್ ಸಿಕ್ಬಿಟ್ಟಿದ್ದಾರೆ. ಹೆಂಡತಿಯವ್ರ ರಿಲೇಷನ್ ಎಲ್ಲ ಮಸ್ತಾಗಿ ಮಾತಾಡ್ತಾ ಇದಾರೆ. ಇವಾಗ ಇವ್ರು ಮಾತಾಡಿದ್ಮೇಲೆ ಆಮೇಲೆ ಬೇರೆ ಕಡೆ ಪಾಸ್ ಆಗೋದು ಅಷ್ಟೇ. ಇದು ರಿಯಲ್ ಇಲ್ಲ ಡೂಪ್ಲಿಕೇಟಾ? ಡೂಪ್ಲಿಕೇಟಾ? ಓಕೆ ಸರಿ ಆಯ್ತು ಬಾ. ಇವತ್ತು ನಾವು ಬಂದಿದ್ದೀವಿ ಲಾಲ್ಬಾಗ್ಗೆ. ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಮನೆ ಕಡೆಗೆ. ಅಷ್ಟೇ ಅಂತ ಹೇಳು.
ಫೋಟೋ ಬೇಕಂತೆ, ಫೋಟೋ ಹಿಡಿತೀನಿ ಇವಾಗ. ನೋಡಿ ಇದರಲ್ಲಿ 15 ಆಗಸ್ಟ್ ಮತ್ತು ಜನವರಿ 1ಗೆಲ್ಲ ಮಸ್ತಾಗಿ ಫ್ಲವರ್ ಶೋ ಇರುತ್ತೆ. ಇವಾಗ ಇಲ್ಲ ಅನ್ಕೊಂತೀನಿ, ಫ್ಲವರ್ ಶೋ ಖಾಲಿ ಇದೆ, ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನು ಹಿಡಿಬೇಕು, ಫೋಟೋ ಹಿಡಿಬೇಕನಾ? ದೀಪಿಕಾ, ಇವಾಗ ಸುಸ್ತಾಯ್ತಾ ನಿನಗೆ? ಸುಸ್ತಾಯ್ತು ಅಂದರೆ ನೀನು ಹೋಗ, ಎಲ್ಲನ ಕುತ್ಕೋ ಹೋಗು. ನಮ್ಮ ಲಕ್ಷ್ಮಮ್ಮ ನೋಡಿ, ಇಲ್ಲಿ ಮಾರ್ಕ್ ಹಾಕಿದ್ದೀನಿ, ಬಿಸಿ ಆಗ್ಬಾರ್ದು ಅಂದ್ಬಿಟ್ಟು. ನಮ್ ಲಕ್ಷ್ಮಮ್ಮ, ಏನಾಯ್ತು? ನಮ್ ಲಕ್ಷ್ಮಮ್ಮ ಇಲ್ಲಿ ಮಸ್ತಾಗಿ ಕೆರೆ ಐತೆ. ಈ ಕೆರೆ Snapchat ತುಂಬಾ ಜನ ನೋಡಿ. ಕೆರೆ ಆ ಕಡೆ ನೋಡಿದ್ರೆ ಮೀನುಗಳು ಕಾಣ್ತವೆ. ಕೋಟೆ ಕೋಟೆ ಲಾಲ್ ಬಾಗ್ ಲೇಕ್ ಲೋಟಸ್ ಪೌಂಡ್ ಅಂತೆ ಈ ಕಡೆ ಇರೋದು. ಲಾಲ್ ಬಾಗು ಲೇಕ್ ಬಂದ್ಬಿಟ್ಟು ಈ ಕಡೆ. ಇವಾಗ ಲೇಕ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ. आगे फोटो मस्त है तो खाली तुमने इतना तो क्या ले अब खींच दो मस्त मस्त फोटो. ಇಲ್ಲಿ ಇವ್ರದ್ದು ಫೋಟೋ ಹಿಡಿಬೇಕು ಇವಾಗ. ನಮ್ಮ ಪಾಪುದು, ನಮ್ಮ ಮಿಸಸ್ದು, ನಮ್ಮ ದೀಪಿಕಾದು. ಕೆರೆ ಹತ್ರ ಎಲ್ಲ ಓಡಾಡಿ ಆಯ್ತು. ಇವಾಗ ನಾವು ಹೋಗ್ತಾ ಇರೋದು ಫೈನಲ್ಲು ಮುಂದಕ್ಕೆ ಹೋಗ್ತಾ ಇದೀವಿ. ಏನು ಹೇಳಕ್ ಇಷ್ಟಪಡ್ತೀಯಾ? ಹಾಯ್ ಹಾಯ್ ಅಷ್ಟೇ, ಹಾಯ್ ಅಷ್ಟೇ ಅಷ್ಟೇ, ಹಾಯ್ ಹಾಯ್ ಅಷ್ಟೇ. ದೀಪಿಕಾ ಬೇಗ ಬಾ, ಏನ್ ಮಾಡ್ತಾ ಇದೀಯಾ? ಮತ್ತೆ ಇನ್ನೊಂದು ಪಬ್ಲಿಕ್ ಅಲ್ಲಿ ತುಂಬಾ ಜನ ವಿಡಿಯೋಸ್ ತಗೊಳಲ್ಲ, ಸುಮ್ಮನೆ ಏನೇನ್ ಬರ್ತದೆ ಅದು ಹೇಳ್ಕೊಂಡ್ ಹೋಯ್ತಾ ಇರೋದೆ ಅಷ್ಟೇ. ನೋಡಿ ಇವತ್ತು ಅಷ್ಟೊಂದು ಜನ ಇಲ್ಲ. ಜನ ಬರೋದು ಯಾವಾಗ ಅಂತಂದ್ರೆ ಸೀಸನ್ ಇರೋವಾಗ ಫುಲ್ಲು ಸಿಕ್ಕಾಪಟ್ಟೆ ಇರ್ತಾರೆ. ಸೀಸನ್ ಇರೋವಾಗಂತೂ ನಮಗ್ ಬರೋಕ್ಕಾಗಲ್ಲ, ಕಷ್ಟ. ಮತ್ತೆ ಇನ್ನೊಂದು ಏನಂತಂದ್ರೆ ಲಾಲ್ಬಾಗಲ್ಲಿ ತಿನ್ನಕ್ಕೆ ಏನು ಕಮ್ಮಿ ಇಲ್ಲ ನೋಡಿ. ಎಷ್ಟು ಅಂಗಡಿಗಳು, ಎಲ್ಲ ಬರೀ 100 ಮೀಟ್ರಿಗೆಲ್ಲ ಅಂಗಡಿಗಳು ಸಿಗ್ತವೆ. ಆರಾಮಾಗಿ ದುಡ್ಡಿದ್ರೆ ಆರಾಮಾಗಿ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ಬಿಡ್ಬೋದು. ಅಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಾವು ಎಲ್ಲನ ಏನೋ ತೊಗೊತೀವಿ, ತೋರಿಸ್ತೀವಿ ಎಷ್ಟು ಅಂತ. ಇನ್ನೂ ತೊಗೊಳ್ಲಿಲ್ಲ, ಇನ್ನೂ ನಾವು ಸುಸ್ತಾಗಿಲ್ಲ. ಇನ್ನು ಡ್ಯಾನ್ಸ್ಗಳು ಆಡ್ಕೊಂಡೇ ಇರೋ ಇವರು. ನಮ್ಮ ಅಕ್ಕ ಇಲ್ಲಿ ಕೂತಿದೆ ಸುಸ್ತಾಗಿ. ನೋಡಿ ಟೈಮ್ ಆಯ್ತು, ಇವ್ರು ಬೇರೆ ಹೊಡಿತಾ ಇರ್ಬೇಕು ಹಿಂಗೆ. ಇಲ್ಲಿ ಡ್ರಿಂಕಿಂಗ್ ವಾಟರ್ ಇದ್ರೆ, ವಾಟರ್ ಇದೆ, ಅದ್ರ ಗ್ಲಾಸ್ ಇಲ್ಲ. ಹೆಂಗ್ ಕುಡಿಯೋದು ಇದನ್ನ? ನನ್ನ ಸ್ಟೈಲಲ್ಲೇ ಕುಡಿಬೇಕು. ಇಟ್ಕೊಳ್ಳಮ್ಮ, ಇದು ವಿಡಿಯೋ ಮಾಡು ನಂದು ವಿಡಿಯೋ ಮಾಡು. ಈ ಥರ ಕುಡಿದು ಬಿಡೋದೆ. ಹಾಗೂ ಐಸ್ ಕ್ರೀಮ್ಸ್ ಎಲ್ಲ 30 ರೂಪೀಸು. ಆದರೆ ಇವಾಗ ನಾವು ತಗೊಳ್ಲಿಲ್ಲ, ಅಂದರೆ ಅದು ನಮ್ಮ ಇಷ್ಟ. ಇವಾಗ ಬಂದ್ವಿ ಇದನ್ನ ತಗೊಳಕ್ಕೆ. 50 ರೂಪೀಸ್. ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಸಿಕ್ಕಲ್ಲ, ಈ ಥರ ಗ್ಲಾಸ್ ಬಾಟಲ್ಸ್ ವಾಟರ್. ತಿನ್ಸು, ಹಾ ತಿನ್ಸು. ठंडा 50 50 50 150. ಮತ್ತೆ ಇದು ಫುಡ್ ತುಂಬಾ ಕಾಸ್ಟ್ಲಿ. ಬೇಲ್ಪುರಿ ಎಲ್ಲ 50 ರೂಪಾಯಿ, ಜ್ಯೂಸ್ ಎಲ್ಲ 50 ರೂಪಾಯಿ. ಅದು ಬಾದಾಮ್ ಜ್ಯೂಸು. ಈ ರೇಟ್ ಎಲ್ಲ ಜಾಸ್ತಿ ತಾನೆ, ಒಟ್ಟಿನಲ್ಲಿ ಜಾಸ್ತಿ ಇರಬಾರ್ದಾಗಿತ್ತಲ್ಲ. ಇದು ಆಚೆ ಕಡೆ ತಗೊಂಡ್ರೆ 25 ರೂಪಾಯಿ 30 ರೂಪಾಯಿ, ಇಲ್ಲಿ ನೋಡಿದ್ರೆ 50 ರೂಪಾಯಿ. ಅದು ಕಾಸ್ಟ್ಲಿ ಸ್ವಲ್ಪ ಅಮೌಂಟು. ಅಂದ್ರೆ ಹೆಂಗೆ ಏನು ಅಂತ ಗೊತ್ತಿಲ್ಲ. ಅದೊಂದು ಇಷ್ಟ ಆಗಲಿಲ್ಲ. ರೇಟ್ ಕಡಿಮೆ ಇದ್ರೆ ಜನ ಎಲ್ಲ ಸೇಲ್ ಆಗುತ್ತೆ. ರೇಟ್ ಜಾಸ್ತಿ ಮಾಡಿದ್ರೆ ಆದರೂ ಸೇಲ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಯಾವ ಥರ ತಿನ್ಬಿಟ್ಟಿದೆ. ನನಗೆ ಇಷ್ಟು ಕೊಟ್ಟವ್ರೆ. ಎಷ್ಟಿದು? ಹಾಂ ಅಲ್ಲ, ಇದು ಫ್ರೂಟು 50 ರೂಪೀಸ್ ಬ್ರೋ. ನನಗೆ ಬೇಲ್ಪುರಿ ಇಷ್ಟ ತುಂಬ, ಅದಕ್ಕೆ ನಾನು ಇವಾಗ ಬೇಲ್ಪುರಿ ತಿಂತೀನಿ. ನೀವು ಫ್ರೂಟ್ಸ್ ತಿನ್ನಿ. ನೀವು ಸ್ವಲ್ಪ ದಪ್ಪ ಆಗ್ರಿ, ಸಣ್ಣಕ್ಕಿದ್ದೀರ ಇಬ್ರು, ದಪ್ಪ ಆಗ್ಬೇಕು ನೀವು. ನೋಡಿ ನಮ್ಮ ದೀಪಿಕಾ ವೇಸ್ಟ್ನ ಗಲೀಜು ಇದ್ರಲ್ಲಿ ಬಿಸಾಕ. ಹಾಕಮ್ಮ, ಇದು ಒಳ್ಳೆ ಕೆಲಸ ಮಾಡು, ಹಾಕೋ. ಓಕೆ, ಗುಡ್ 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 ಗುಡ್.
ಇಲ್ಲೊಂದು ಚೂರು ಫೋಟೋ ಗಿಟ ಹಿಡ್ಕೊಳಕ್ಕೆ ವಿಡಿಯೋ ಗಿಡಿಯೋ ಮಾಡ್ಕೊಳಕ್ಕೆ ನೀರು ಫಾಲ್ಸ್ ತರ ಮಸ್ತಾಗಿ ಗೊತ್ತೈತಿ ಇಲ್ಲಿ. ನಮ್ಮ ವ್ಯೂವರ್ ಸಿಕ್ಕಿದ್ರು. ಇದು ನಿಮ್ಮ ಮಗನಾ? ಹೌದಾ, ಇಬ್ರು ಬರ್ತೀವಿ ನೋಡಿ. ಕದ್ದು ಮುಚ್ಚಿ ಇವರು ಈ ತರ ಐಸ್ ಕ್ರೀಮ್ ತಿನ್ನಕ್ ಬಂದ್ಬಿಟ್ಟಿದ್ದಾರೆ. ಇದು ಮೋಸ, ಇದು ಕದ್ದು ಮುಚ್ಚಿ ಬಂದಿರೋದು ಐಸ್ ಕ್ರೀಮ್ ತಿನ್ನಕ್ಕೆ. ನಾವು ಜೊತೆಗಿದ್ರೆ ಐಸ್ ಕ್ರೀಮ್ ಸಿಗುತ್ತೆ, ಇಲ್ಲ ಅಂತಂದ್ರೆ ಒಬ್ಬೊಬ್ರೆ ತಿಂತಾ ಇರ್ತಾರೆ ಐಸ್ ಕ್ರೀಮು. ಈ ತರ ಹಿಂಗಿಸ್ಕೊಂಡು ನೋಡಿ, ಈ ತರ ಜೊತೆಗೆ ಇದ್ರೆ ಐಸ್ ಕ್ರೀಮ್ ಸಿಗುತ್ತೆ, ಇಲ್ಲ ಬೇರೆ ಬೇರೆ ಕಡೆ ಇದ್ರೆ ಐಸ್ ಕ್ರೀಮ್ ಸಿಕ್ಕಲ್ಲ. ಅದಕ್ಕೋಸ್ಕರ ಜೊತೆಲೇ ಇರ್ಬೇಕು ಯಾವತ್ತು. ನನ್ಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ಲಾಲ್ಬಾಗ್ಗೆ ಜನ ಕ್ರೌಡ್ ಆಗೋದೇ ಈ ಫ್ಲವರ್ ಶೋ ಇಂದ. ಫ್ಲವರ್ ಶೋ ಯಾವಾಗಿರುತ್ತೆ ಅವಾಗ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಅವಾಗ ಫುಲ್ ನಡೆಯೋಕ್ಕೂ ಜಾಗ ಇರಲ್ಲ ಇಲ್ಲಿ. ಬ್ಯಾಂಡ್ ಸ್ಟ್ಯಾಂಡ್ ಗ್ಲಾಸ್ ಹೌಸ್ ಇದೆ. ಮತ್ತೆ ಲಾಲ್ಬಾಗ್ ಬಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ಈ ತರ ತಿನ್ನಕ್ಕೆ ಜೊತೆಲಿರೋರ ಹತ್ರ ದುಡ್ಡು ಇರ್ಬೇಕು, ಈ ತರ ಕೊಡಿಸ್ತಾ ಇರ್ತಾರೆ. ಈಜಿ ಆಗುತ್ತೆ. ಜೊತೆಲಿ ದುಡ್ಡು ಇರೋದೇ ಬೇಡ, ನನ್ನ ಹತ್ರ ಇರೋದು ಬೇಡ, ಜೊತೆಲಿ ಇರೋರ ಹತ್ರ ದುಡ್ಡುಗಳಿದ್ರೆ ಸಾಕು, ಅವರೇ ಕೊಡಿಸ್ಬಿಡ್ತಾರೆ ಐಸ್ ಕ್ರೀಮು, ಬೇಲ್ಪುರಿ ಅದೆಲ್ಲ. ನನಗೆ ಇವಾಗ ಬೇಲ್ಪುರಿ ಕೊಡಿಸಿದ್ದು ದೀಪಿಕಾ ಅವ್ರ ಅಮ್ಮ. ಅಲ್ವಾ ದೀಪಿಕಾ? ಇವಾಗ ಹಾಂ, ಇವಾಗ ನಾನು ಫೋಟೋ ಇಟ್ಕೋಬೇಕು, ವಿಡಿಯೋ ಮಾಡಬೇಕು. ಇಲ್ಲಿ ಆಗ್ತಾ ಇಲ್ಲ, ಜನಗಳಿದ್ದಾರೆ. ಅದಕ್ಕೋಸ್ಕರ ಎಲ್ಲಿ ಫ್ರೀ ಇರುತ್ತಾ ಅಲ್ಲಿ ನಿಂತ್ಕೊತೀನಿ. ಫೋಟೋ ತೆಗಿ ಅಮ್ಮ, ಕ್ಯಾಮ್ರಾಗಲ್ ದಯವಿಟ್ಟು ಫೋಟೋ ತೆಗಿ. ಇವಾಗ ಪೋಸ್ ಹೆಂಗೆ ಬೇಕಾದ್ರೆ ಕೊಡ್ತೀನಿ. ಈ ತರ ಎಲ್ಲ ಪೋಸ್ ಕೊಡ್ತಾ ಇರ್ತೀನಿ ನಾನು. ಐಸ್ ಕ್ರೀಮ್ ತಿನ್ಬಿಟ್ಟು ನಾಲ್ಗೆ ಒಂಥರ ಇದಾಗ್ಬಿಟ್ಟಿದೆ, ವಾಯ್ಸ್ ಬರ್ತಾ ಇಲ್ಲ, ಏನು ಮಾಡಕ್ ಆಗ್ತಾ ಇಲ್ಲ. ನಮ್ ದೀಪಿಕಾ ಪಕ್ಕದಲ್ಲಿ ಚೆನ್ನಾಗಿ ತಿಂತಾ ಇದೆ. ಅಷ್ಟೇ. ನೀರು ಮಸ್ತಾಗಿ ಫುಲ್ಲು ಇದಾಗ್ತೈತೆ, ಚೆನ್ನಾಗಿದೆ. ಇಲ್ಲಿ ನೋಡಕ್ ಒಂಥರ ಖುಷಿ ಆಗ್ತೈತೆ. ಅದಕ್ಕೋಸ್ಕರ ನಾವು ಎಲ್ರು ನೋಡ್ತಾ ಇದ್ದೀವಿ. ಇವಾಗ ಬಿಸಿಲು ಒಂಚೂರು ಕಮ್ಮಿ ಆಗಿದೆ. ಇವಾಗ ಜನಗಳು ಮಸ್ತಾಗಿ ಕಾಣಿಸ್ಕೊತವ್ರೆ. ಅವಾಗ ಖಾಲಿ ಹೊಡಿತಾ ಇತ್ತು. ಇವಾಗ ಸ್ವಲ್ಪ ತುಂಬೋಗ್ಬಿಟ್ಟಿದ್ದಾರೆ, ಬಿಸಿಲು ಕಮ್ಮಿ ಆಗಿದೆ, ಸ್ವಲ್ಪ ತಣ್ಣಗಿದೆ. ಇಲ್ಲ ಅಂತಂದ್ರೆ ಆ ಬಿಸಿಯಲ್ಲಿ ಫುಲ್ಲು ಬಿಸಿ ಆಗ್ಬಿಡೋದು ಬ್ಯಾಕು. ಇವಾಗ ಐಸ್ ಕ್ರೀಮ್ ಬೇರೆ ತಿಂದಿದ್ದೀವಿ, ಸ್ವಲ್ಪ ತಣ್ಣಗಾಗಿದ್ದೀವಿ. ಏನಂತೀರಾ ಗರ್ಲ್ಸ್? ಅಷ್ಟೇ, ಅವ್ರನ್ನೋದು ಅಷ್ಟೇ, ಬರೀ ಹಾಯ್ ಅಷ್ಟೇ ಅನ್ನೋದು. ಅವ್ರು ಬೇರೆ ಏನು ಹೇಳಲ್ಲ ಅಷ್ಟೇ ನೋಡಿ. ನಾನು ಇವಾಗ ಬಂದಿದ್ದೀನಿ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ. ಅದು ಅಲ್ಲೇ ಸಿಕ್ಕಲ್ಲ, ಇಲ್ಲಿ ಬಂದು ತಿನ್ಬೇಕು ಐಸ್ ಕ್ರೀಮು. ಫ್ಲವರ್ ಶೋ ಇರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಜನಗಳು, ಫುಲ್ಲು ಕ್ಲೋಸ್ ಆಗಿರುತ್ತೆ. ಒಳಗಡೆ ಮಾತ್ರ ಬರೀ ಫ್ಲವರ್ ಇಲ್ಲಿ ಏನೇನೋ ಮಾಡಿರ್ತಾರೆ. ಇವಾಗ ನೋಡಿ ಎಷ್ಟು ಓಪನ್ ಇದೆ ಇದೆಲ್ಲ. ಮತ್ತೆ ಟಾಯ್ಲೆಟ್ ಇಲ್ಲಿದೆ ನೋಡಿ, ಪೇ ಆ್ಯಂಡ್ ಯೂಸ್. ಇಲ್ಲಿ ಕೆಳಗಡೆ ಫೋನ್ ಪೇ ಆಗುತ್ತೆ. ಟಾಯ್ಲೆಟ್ಗೆ ಹೋಗಂಗಿದ್ರೆ ಇಲ್ಲಿ ಹೋಗ್ರಿ, ನಮ್ಗಂತೂ ಬರ್ತಾ ಇಲ್ಲ, ಇಲ್ಲಾಂದ್ರೆ ಹೋಗ್ತಾ ಇದೀವಿ. ಇದು ಹಾಕ್ತೀನಿ ನೋಡಿ. ನಮ್ಮ ವ್ಯೂವರ್ಸ್ ಕೊಟ್ಟಿದ್ದು ನನ್ನ ಮಗಳಿಗೆ. ಈಗ ನನ್ನ ಮಗಳು ಎಲ್ಲ ಹೋಗಿದಲ್ಲ, ಇದು ಹೆಂಗೆ ಅಂತಂದ್ರೆ ಬುರ್ರ ಅಂತ ಹೋಗುತ್ತಿದ್ದು. ಮಗಳಿಗೆ ಕೊಟ್ಟಿದ್ದು ಇದು, ಇವಳು ಹಿಡ್ಕೊಂಡು ಆಟ ಆಡ್ತಾ ಇದ್ದಲ್ಲ ಇವಾಗ. ಇದು ತಪ್ಪಲ್ವಾ ನೋಡಿ? ಈ ತರ ಬುರ್ಬುರ್ ಅನ್ಸೋದು. ಓ ಹೀರೋ, ಏನ್ ಮಾಡ್ತಾ ಇದೀಯಾ ನೋಡಿ? ನಮ್ಮ ಪಾಪಗೆ ಹಿಡ್ಕೊಂಡು ಇವಾಗ ಇಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ಬನ್ನಿ, ಕಮಾನ್, ಯು ಕ್ಯಾನ್ ಡೂ ಇಟ್, ನೀವು ಬರ್ಬೋದು. ಬನ್ನಿ, ಕಮಾನ್, ಯು ಕ್ಯಾನ್ ಡೂ ಇಟ್, ನೀವು ಬರ್ಬೋದು. ಬನ್ನಿ. ದೀಪಿಕಾ, ಲಕ್ಷ್ಮಿ ಕೈ ಕೊಡೋದು. ಲಕ್ಷ್ಮಿ ತಗೋ ಲಕ್ಷ್ಮಿ, ತಗೋ. ಇವಾಗ ನಮ್ಮ ಹೆಂಡತಿ ಇವಾಗ ರೀಲ್ಸ್ ಮಾಡಕ್ ಹೋಗಿದೆ. ಇವಾಗ ವಾಕಿಂಗ್ ಸ್ಟೈಲಲ್ಲಿ ರೀಲ್ಸ್ ಮಾಡೋದು ಅಷ್ಟೇ ನೋಡಿ. ಇಲ್ಲಿ ಬಿಸಿಲು ಬೇರೆ ಹೊಡಿತಾ ಇದೆ, ನಮ್ಗೆ ಹೊಡಿತೈತೆ ಬಿಸಿಲು. ಇವ್ರಿಗೇನು ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಟಿಕ್ ಟಾಕ್ ಮಾಡೋರ್ಗೆ ಏನು ಗೊತ್ತಾಗಲ್ಲ. ಆ ಬಿಸಿಲೆಲ್ಲ ಹೋಗ್ಬಿಡುತ್ತೆ ನೋಡಿ. ದೀಪಿಕಾಗೆ ಇದು ನನ್ನ ಮಗಳಿಗೆ ಕೊಟ್ಟಿರೋದು. ದೀಪಿಕಾ ಇಟ್ಕೊಂಡು ಬುರ್ರ ಅನ್ನಿಸ್ತೈತೆ ಈ ತರ. ನೋಡು, ಲಕ್ಷ್ಮಿ ಅವರಮ್ಮ ನಮ್ಮ ವ್ಯೂವರ್ಸು ಕೊಟ್ಟಿದ್ದು ಈ ಫ್ಯಾನು.
ತುಂಬ ಖುಷಿ ಆಯಿತು. ನಿನಗೂ ಖುಷಿ ಆಯಿತಾ? ಖುಷಿ ಆಯಿತು, ಯಾಕಂದರೆ ತುಂಬ ಖುಷಿ ಆಯಿತು. ಈ ಥರ ನೋಡ್ಬಿಟ್ಟು ಕರೆದ್ಬಿಟ್ಟು ಆ ಥರ ಇದು ಬುಡ್ಕೆ ಬಿಡ್ತಾರಲ್ಲ ಬುಸ್ ಅಂತ ಹತ್ಕೊಟ್ರು. ಚಿಕ್ಕ ಮಕ್ಕಳು ಆಟ ಆಡೋದು, ಇವಳು ಬುಡ್ಕೆಗಳು ಬಿಡ್ತಾ ಇದ್ದಾಳೆ ಇವಾಗ. ಈ ಥರ ಇದು ಮಾಡೋದು. ವಾವ್, ಆಹಾ ಹೋಯ್ತು ಬಿಡೋದು. ಹಾಂ, ಓ ಅಷ್ಟೇ ಬಿಡು. ಬಟ್ ಹೈ, ತೆಂಗಿನ ಮರದ್ದು ಒಂಬಾಳೆದು ಜ್ಯೂಸ್ ಕುಡಿಯೋಕೆ ಬಂದೀವಿ ಇವಾಗ ನಮ್ಮ ಅಕ್ಕ ಕಾಸಲ್ಲಿ. ನನ್ನ ಕಾಸು ಖರ್ಚಾಗ್ಬಿಡುತ್ತೆ, ಅದಕ್ಕೆ ಈ ಥರ ಉಳಿಸ್ಕೋಬೇಕು. ಸಕ್ಕದಾಗಿದೆ ಕುಡಿಯೋಕೆ ಅಂತ. ಕೂಲ್ ಕೂಲ್ ಸಕ್ಕದಾಗಿದೆಯಲ್ಲ. ಎಲ್ಲಾದ್ರಲ್ಲೂ ಈ ಥರ ಇದ್ರೆ ಆರಾಮಾಗಿ ಕುಡಿಬೋದು, ಮಸ್ತಾಗಿ ಹೆಲ್ತ್ನ ಇಕ್ಕೋಬೋದು. ಇವಾಗ ನಾವು ಮೇಲೆ ಬಂದ್ವಿ, ಇಲ್ಲಿ ಬೆಟ್ಟದ ಮೇಲೆ ಫೋಟೋ ಹಿಡಿಯೋಕ್ಕೆ. ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ. ನೋಡಿ, ಅವರು ಎಲ್ಲ ವಿಡಿಯೋ ಮಾಡೋಕ್ಕೆ ಆ ಕಡೆ ಓಡೋಗ್ಬಿಟ್ಟಿದ್ದಾರೆ. ನನ್ನ ಮಗಳನ್ನ ನಮ್ಮ ಹೆಂಡತಿ ಕೈ ಕೊಟ್ಬಿಟ್ಟು. ನಮ್ಮ ಅಕ್ಕ ತರ್ತು ಬೇಲ್ಪುರಿ, ಈಗ ಬೇಲ್ಪುರಿ ಬಾರ್ಸಾಕ್ಬಿಡೋದೆ. ನಮ್ಮ ಪಾಪುಗೆ ಫ್ರೆಂಡ್ ಸಿಕ್ಬಿಟ್ಟಿದೆ, ಅದಕ್ಕೆ ಆಟ ಆಡ್ತಾ ಇದ್ದಾರೆ ಇಲ್ಲಿ. ನಮ್ಮ ಲಕ್ಷ್ಮಮ್ಮ ನೋಡು, ಚಿಕ್ಕ ಮಗಳು ಚಿಕ್ಕದೆ ಹಂಗೆ. ಏಯ್ ಬೆಟ್ಟದ ಮೇಲಿಂದ ವ್ಯೂ ಈ ಥರ ಕಾಣ್ತಾ ಇದೆ. ಇದು ಎಂಟ್ರೆನ್ಸು. ನೋಡಿ ಯಾವ ಥರ ಕಾಣ್ತಾ ಇದೆ. ಫುಲ್ಲು 360 ಡಿಗ್ರಿಯಲ್ಲಿ ತಿರುಗಿಸ್ತಾ ಇದ್ದೀನಿ. ಫೈನಲಿ ನಮ್ಮ ಲಾಲ್ಬಾಗ್ ರೌಂಡಿಂಗ್ಸ್ ಎಲ್ಲ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ ನಾವು ಮನೆ ಕಡೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಇವಾಗ ಗಾಡಿ ಹತ್ರ. ನಮ್ಮದು ರೌಂಡಿಂಗ್ಸು ಮುಗೀತು. ನಮ್ಮ ಇವತ್ತಿನ ಬ್ಲಾಗ್ ಮುಗೀತು. ಮತ್ತೆ ಸಿಗೋಣ ಇದೇ ಥರ ನೆಕ್ಸ್ಟು ಯಾವುದನ್ನ ಬ್ಲಾಗಲ್ಲಿ. ನನಗೆ ಏನೇನು ಗೊತ್ತಿತ್ತು ಅದಾಯ್ತು ಅಷ್ಟೇ, ನನಗೆ ಗೊತ್ತಾಗೋದು ತೋರಿಸಿದ್ದು. ನೆಕ್ಸ್ಟ್ ಸಿಗೋಣ ಬೇರೆ ವಿಡಿಯೋದಲ್ಲಿ. ಫೈನಲಿ ಇವಾಗ ಹೋಗ್ತಾ ಇದ್ದೀವಿ, ಎಕ್ಸಿಟ್ ಆಗ್ತಾ ಇದ್ದೀವಿ. ಜಾಮ್ ಹೆಂಗಿದೆ ಅಂತ ನೋಡಬೇಕು. ಕ್ಲೈಮೇಟ್ ಸಕ್ಕತ್ತಾಗಿ ಕಾಣ್ತಾ ಇದೆ. ಇವಾಗ ಮಳೆ ಬರುತ್ತಾ ಏನೋ ಗೊತ್ತಿಲ್ಲ, ನೋಡೋಣ ಬಂದರೆ. ಲೈಟಾಗಿದೆ ಜಾಮು. ನಾವು ಈಗ BTM ಬಿಳಕಲ್ಲಿ ಡ್ರಾಪ್ ಮಾಡಿಬಿಟ್ಟು ಒಬ್ರಿಗೆ ಅಲ್ಲಿಂದ ಸೀದಾ ಹೋಗಬೇಕು ಮನೆ ಕಡೆಗೆ ಅಷ್ಟೇ. ಫೈನಲಿ ಇವಾಗ BTM ಡ್ರಾಪ್ ಮಾಡಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಫ್ಲೈ ಓವರ್ ಮೇಲೆ ಮನೆ ಕಡೆ. ಫೈನಲಿ ಎಲ್ಲರೂ ರೀಚ್ ಆದ್ವಿ ಸೇಫಾಗಿ ಮನೆಗೆ. ಮಳೆ ಬರುತ್ತೆ ಅಂದ್ಕೊಂಡೆ, ಆದರೆ ಮಳೆ ಬಂದಿಲ್ಲ. ಬರಬೇಕಾಗಿತ್ತು, ಸ್ವಲ್ಪ ಕೂಲ್ ಆಗೋದು. ಆದರೂ ಸಾಯಂಕಾಲ ಮೇಲೆ ಸ್ವಲ್ಪ ಕೂಲಾಗೇ ಇತ್ತು. ಆರಾಮಾಗಿ ಬಂದ್ವಿ ಮನೆಗೆ.